అయ్యో పెద్ద పెద్ద గిర్జింబే పెద్ద పెద్ద గిర్జింబే ಅಯ್ಯೋ ಅಮ್ಮ ನಮ್ಮ ಅಮ್ಮಗೂ ನಮ್ಮ ಆಂಟಿಗೂ ತೋರಿಸ್ಬೇಕು ಈ ವಿಡಿಯೋನು ಎಷ್ಟು ನಗ್ತಾರೋ ಏನೋ ಗೊತ್ತಿಲ್ಲ. ಅಯ್ಯೋ ಕಿವಿ ಫೋನ್ ಇಕ್ಕೊಂಡು ಓಡಾಡ್ತಾ ಇದ್ದಾಳೆ. ಅಮ್ಮ ಅಮ್ಮ ಬಾರಮ್ಮ ಇಲ್ಲಿ ಏನೋ ಒಂದು ತೋರಿಸ್ತೀನಿ ಬಾ. ನೀನು ಫುಲ್ ಕಾಮಿಡಿ ನಗಾಡ್ಬಿಡ್ತೀಯ. ಇದನ್ನು ಏನಾದರೂ ನೋಡ್ಬಿಟ್ರೆ ನೀನು ತುಂಬ ನಗ್ತಾ ಇರ್ತೀಯ. ಯಾಕೋಕಿಟ್ಟು ಹಂಗೆ ನಗ್ತಾ ಇದೆಯಾ? ಬಾರಮ್ಮ ಇಲ್ಲಿ ನೋಡು, ಏನೋ ಒಂದು ವಿಡಿಯೋ ತೋರಿಸ್ತೀನಿ. ನನಗೆ ಈ ಮೊಬೈಲು ಕೆಟ್ಟಿತ್ತು, ಅವಾಗಿಂದ ಹಳೆ ಮೊಬೈಲು. ಈ ವಿಡಿಯೋ ಎಲ್ಲ ಅವಾಗ ಮಾಡ್ಕೊಂಡಿದ್ದೆ. ಈಗೆಲ್ಲ ಅದನ್ನು ರೆಡಿ ಮಾಡಿಸ್ತೀನಿ, ನೋಡೋಣ ಚೆನ್ನಾಗೈತೆ ನಮ್ಮ ತಾಳೆ ವಿಡಿಯೋಗಳೆಲ್ಲ ಇದ್ರಾಗ ಇದ್ದಾವೆ. ಇವಳ್ದೇನು ಕಣ ಚೆನ್ನಾಗೈತೆ ಪಾಪ. ಅವಾಗ ತಿಕ್ಲತ್ತಿತ್ತು ಫೋನ ಮಾತಾಡೋದೇನೆ ಒಂದು ತಿಕ್ಲತ್ತಿತ್ತು ಗಿರ್ಜುಂಬಿಗೆ. ಏನು ಹಿಂಗೆ ನಗ್ತಾ ಇದ್ದಾರೆ ನಮ್ಮ ಅಕ್ಕ ಇರೋ. ಅಕ್ಕ ಏನು ಹೆಂಗೆ ನಗ್ತಾ ಇದ್ದೀರಾ? ಬಾಯಿಲಿ ಒಳ್ಳೆ ಕಾಮಿಡಿ ಐತೆ ನೋಡ್ಬಾ. ಅಯ್ಯೋ ನಮ್ಗೆ ಕೆಟ್ಟು ನಗ್ತಾ ನಾನು ಯಾಕೆ ಅವಾಗಿಂದ ಹಿಂಗೆ ನಗ್ತಾ ಇದ್ದಾನೆ ಅಂತ ನಾನು ಯಾತು. ಓ ಇವಳ್ದೆ ಓ ಇದು ಮದುವೆಗಿನ ಮುಂಚೆ ಇದೇನಪ್ಪಲ್ವೇ? ಮದುವೆಗಿನ ಮುಂಚೆ ಫೋನ ಮಾತಾಡೋದೊಂದು ಹುಚ್ಚತ್ಬಿಟ್ಟಿತ್ತು. ಅಮ್ಮನ ಫೋನ್ ಕೊಡಿಸಿದ್ಲು. ಸುಮ್ಮನೆ ಯಾರು ಮಾತಾಡಲಿಲ್ಲ ಅಂದ್ರೆ ಕಿವಿಗೆ ಕೇಳಿ ಮಾತಾಡೋಣ. ಸುಮ್ಮನೆ ಎಲ್ಲಿ ಸರ್ ಬರುತ್ತಾ ಅಲ್ಲಿ ನಿಂತ್ಕೊಂಡು ಹೋಗಿ ಶರಣಕ್ಕೆಲ್ಲ ಬಿದ್ದಿಲ್ಲ. ಬಾತ್ರೂಮಿನ ಗುಂಡಿ ತೆಗ್ದವ್ರೆ, ಬಾತ್ರೂಮಿನ ಗುಂಡಕ್ಕೆ ಬಿದ್ದಿಲ್ಲ. ನಮ್ಮ ಪಾಪ ಯಾವಾಗಲೇ ಎಲ್ಲ ವೀಡಿಯೋ ಮಾಡ್ಕೊಳ್ಳೋಣ ಎಲ್ಲ ಇದಾವಿದ್ರೆ. ಹೌದಾ, ಊಟ ಆಯಿತಾ? ಆಯಿತು ಆಯಿತು, ನಮ್ಮದು ಆಯಿತು. ಇಲ್ಲ ಇಲ್ಲ ಇಲ್ಲ. ಸರಿ 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 ಆಯಿತು. ಅದೇ 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 ಬರ್ತೀಯಾ? ಬಾ ಬಾ ಬಾ. ಇದೇನು ಯಾಕೆ ಹಿಂಗೆ ಮಾತಾಡ್ತಾಳೆ ಫೋನ್ನಾಗ ಒಬ್ಬೊಬ್ಬಳೇನೆ? ಇದನ್ನೆಲ್ಲ ಯಾವಾಗ ವಿಡಿಯೋ ಮಾಡ್ಕೊಂಡಿದ್ದೆ? ನಾವಲ್ಲಿ ಕುಕ್ಕಂತಿದ್ವಾ ಆಂಟಿ, ಇದು ಬರೋದು ಫೋನ ಮಾತಾಡ್ಕೊಂಡು. ಆವಾಗ ನಾನು ಯಾವಾಗಲೂ ವೀಡಿಯೋ ಮಾಡ್ಕೊಂಡಿದ್ದೀವಿ ಒಂದು ಹೇಳ್ದ ಅವು ಹೋಗಿದ್ದಾವೆ. ಅದಕ್ಕೆ ಇವಾಗ ಈ ಫೋನ್ ಕೆಟ್ಟಿತ್ತು, ಇದು ಡಿಸ್ಪ್ಲೇ ಹೋಗಿತ್ತು, ಹಾಕ್ಸಿರ್ಲಿಲ್ಲ. ಅದಕ್ಕೆ ಮೊನ್ನೆ ಫೋನ್ ಕೆಟ್ಟೋತ, ಅದಕ್ಕೆ ತೆಗಿದೆ ಐತತ್ತ. ಇದಕ್ಕೆ ಹಾಕ್ಸ್ಕೊಂಬ ಅಂತೇಳಿ ಇದಕ್ಕೆ ಕೇಳಿದೆ ಎಷ್ಟಾಗುತ್ತೆ ಅಂತ. 1000 ರೂಪಾಯಿ ಆಗುತ್ತೆ ಎಲ್ಲ ರೆಡಿ ಮಾಡಿಕೊಡೋಕ್ಕೆ ಅಂದ್ರೆ. ಅದಕ್ಕೆ ರೆಡಿ ಮಾಡಿಸ್ದೆ. ಅದ್ರಾಗೆಲ್ಲ ಹಿಂಗೆ ಇದೆ ನೋಡೋಣ ಅದಿಲ್ಲ ಅಂತ ನೋಡ್ತಾ ಇದ್ದೀನಿ. ಸಿಕ್ಕಿದೆಲ್ಲ ವಿಡಿಯೋಗಳು. ಅದಕ್ಕೆ ನನಗೆ ಹಂಗೆ ನಗಲೇ ಬಂತು. ಅದಕ್ಕೆ ನೀವು ನಗ್ತೀರಾ ಅಂತ ಕರೆದೆ. ಅಯ್ಯೋ ದೇವ್ರು, ಹುಚ್ಚತ್ಬಿಟ್ಟೈತೆ ಸುಮ್ಮನೆ. ಫೋನಾಗ ಮಾತಾಡೋ ವಿಧಾನ ಅಂತ ಹೇಳಿ ಯಾವುದಾದ್ರೂ ಒಂದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಅದಕ್ಕೆ ಹಾಕ್ಬಿಡ್ತೀನಿ ತಡಿ, ತುಂಬ ಫೇಮಸ್ ಆಗ್ಬೋದು. ಇಂಥವು ಹಾಕಿರಿ, ತಿಕ್ಕ ಪಕ್ಕಲಂಥವು ಹಾಕಿರೇನೆ ಚೆನ್ನಾಗಿ ಫೇಮಸ್ ಆಗೋದು ಆಂಟಿ. ಅದಕ್ಕೆ ಇಂಥ ತಿಕ್ಲಂಗೆ ಮಾತಾಡೋವು ಅಂಥವೆಲ್ಲನ ಹಾಕ್ಬೇಕು. ಇಂಥವೆಲ್ಲ ಮಾತಾಡಿದ್ರೆ ಜನ ಬೇಗ ಲೈಕ್ ಮಾಡ್ತಾರೆ, ಬೇಗ ನೋಡ್ತಾರೆ, ಬೇಗ ಒಂಥರ ಏನೋ ಅಟ್ರ್ಯಾಕ್ಟಾಗಿ ನೋಡ್ತಾರೆ. ಅದಕ್ಕಾಗಿನ ಇದನ್ನು ನಾನು ವೈರಲ್ ಮಾಡ್ತೀನಿ ವೀಡಿಯೋನ. ಯಾವುದಾದ್ರೂ ಒಂದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿಬಿಟ್ಟು ಇವಳು ಗಿರ್ಜಿಂಬೆ ವೀಡಿಯೋ ಎಲ್ಲನ ವೈರಲ್ ಮಾಡಿಬಿಡ್ತೀನಿ. ಪಾಪ ಹಾಕು, ಅದ್ರಾಗೆಲ್ಲ ಹಾಕಿರಿ ಶಾನೆ ಎಲ್ಲನ ಅದ್ರಾಗ ಆತೈತೆ ಎಲ್ಲನ ಮಾಡ್ಬೋದಂತಾನೆ, ದುಡ್ಡು ಬರ್ತಾವಂತೆ. ಹಾಕ್ತೀನಿ. ಎಲ್ಲ ಫಾಲೋವರ್ಸ್ ಎಲ್ಲ ಜಾಸ್ತಿ ಆಗಿಬಿಟ್ರೆ ನಾನು ಪ್ರಮೋಷನ್ ಮಾಡೋಕ್ಕೂ ಎಲ್ಲ ನಮ್ಗೆ ಕೊಡ್ತಾರೆ. ಎಲ್ಲನ ಫಾಲೋವರ್ಸು ಲೈಕು, ಇದರಿಂದ ಫಾಲೋವರ್ಸು ಲೈಕು ಎಲ್ಲ ಬಂದುಬಿಟ್ರೆ ಜಾಸ್ತಿ ಕಮೆಂಟ್ಸು ಎಲ್ಲನ ನಮಗೆ ಅವರು ಏನಾನ ಪ್ರಮೋಷನ್ ಮಾಡೋಕ್ಕೆ ಕೊಡ್ತಾರೆ. ನಮ್ಮ ಪ್ರಮೋಷನ್ಗೆ 10-15 ಸಾವಿರ ವೀಡಿಯೋ ಇದಿರುತ್ತೆ, ದುಡ್ಡಿರುತ್ತೆ. ಒಂದೊಂದು ವೀಡಿಯೋಗೆ 10-15 ಸಾವಿರ ದುಡ್ಡು ತೊಗೊಂಡು ನಾವು ಪ್ರಮೋಷನ್ ಮಾಡ್ಬೋದು. ಅದಕ್ಕೇ ಇವಳು ವೀಡಿಯೋ ಹಾಕ್ಬಿಟ್ಟು ವೈರಲ್ ಮಾಡಿಸ್ತೀನಿ ತಡಿ. ಒಂದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿಬಿಟ್ಟು ಯಾರು ಮಾಡ್ಯವ್ರೆ ಇದು ಅಂತ ಗೊತ್ತಾಗಬಾರ್ದು, ಹಂಗೆ ಮಾಡ್ತೀನಿ. ನಾನೇ ಮಾಡಿರೋದು ಇದು ಅಂತ ಗೊತ್ತಾಗಬಾರ್ದು. ಹಂಗೆ ಮಾಡು ಸುಮ್ಮನೆ. ಮತ್ತು ಅಂದರೆ ಪಾಪ ಇದ್ರಾಗೆ ಎಲ್ಲ ದುಡ್ಡು ಚೆನ್ನಾಗಿ ತೊಡ್ಕೊಂತಾರಂತೆ. ಅದಕ್ಕಾಗಿನ ಅದ್ಯಾಂತ ಇನ್ಸ್ಟಾಗ್ರಾಮ್ ಯಾವ್ದು ಅಂತಾನೇನಪ್ಪ, ಅದ್ರಾಗೆಲ್ಲ ಚೆನ್ನಾಗಿ ದುಡ್ಕೊಂತಾರಂತೆ. ಫಾಲೋವರ್ಸು ಎಲ್ಲ ಆಗಿಬಿಟ್ರೆ ಅದ್ರಾಗೆ ಇದು ಎಲ್ಲ ಅಡ್ವರ್ಟೈಸ್ ಕೊಡೋಕ್ಕೆ ಕರೀತಾರಂತಾನೆ. ಪ್ರಮೋಷನ್ ಮಾಡೋಕ್ಕಂಟಿ ಏನಾದರೂ ಒಂದು ಅಂಗಡಿ ಇರುತ್ತೆ, ನನಗೆ ಜಾಸ್ತಿ ಲೈಕು ಫಾಲೋವರ್ಸು ಎಲ್ಲ ಇದ್ದಷ್ಟು ಅದರಲ್ಲಿ ದುಡ್ಡು ಜಾಸ್ತಿ, ವ್ಯೂಸು ಜಾಸ್ತಿ ಬಂದಷ್ಟು ದುಡ್ಡು ಚೆನ್ನಾಗೇ ತಗೋಬೋದು. ನಾವೇನಾದರೂ ಪ್ರಮೋಷನ್ ಮಾಡೋಕ್ಕೆ ಇವಾಗ ಯಾವುದಾದ್ರೂ ಒಂದು ಬಟ್ಟೆ ಅಂಗಡಿದಾಗಿರ್ಬೋದು, ಒಂದು ಯಾವುದಾದ್ರೂ ಒಂದು ಮೊಬೈಲ್ ಶಾಪಿಂದಾಗಿರ್ಬೋದು, ಫರ್ನಿಚರ್ ಅಂಗಡಿದಾಗಿರ್ಬೋದು, ಯಾವುದೇ ಆಗಿ ಬಟ್ಟೆ ಅಂಗಡಿದಾಗಿರ್ಬೋದು, ಯಾವುದಾದ್ರೂ ನಾವು ಸೀರೆ ತಗೊಂಬೋದು, ಯಾವುದು ಒಂದು ಪ್ಲಾಸ್ಟಿಕ್ ಐಟಮ್ಗಳು ಮನೆಗೆ ಬೇಕಾಗಿರೋಂಥ ಸ್ಟೀಲ್ ಯಾವುದು ಬೇಕಿದ್ರೂ ಅವರು ಅಂಗಡಿಗಳವರೆಲ್ಲನ
ನಮಗೆ ಹೇಳ್ತಾರೆ ಕಾರಿಸ್ತಾರೆ. ನಾವು ಅದನ್ನ ವೀಡಿಯೋ ಮಾಡಿಬಿಟ್ಟು ಇಂಥ ಅಂಗಡೀಲಿ ಇಲ್ಲಿ ತುಂಬ ಚೆನ್ನಾಗಿರ್ತವೆ ಹಂಗೆ ಹಿಂಗೆ ಅಂತ ಹೇಳಿ ನಾವು ಪ್ರಮೋಷನ್ ಮಾಡಿಬಿಟ್ರೆ ಒಂದೊಂದು ವೀಡಿಯೋಕ್ಕೆ ಒಂದು 15-20 ಸಾವಿರ ಜಾಸ್ತಿ ಇದು ಇಷ್ಟು ಒಂದು 15-20 ಸಾವಿರ ಬರುತ್ತೆ. ಅದಕ್ಕೆ ಏಳು ವೀಡಿಯೋನ ಸ್ವಲ್ಪ ವೈರಲ್ ಮಾಡ್ತೀನಿ. ಬರೀ ಇವೇ ಇದ್ದಾವೆ, ಇವನ್ನ ಹಾಕ್ತೀನಿ, ಸುಮ್ಮನೆ ಇವನ್ನ ಬಿಡ್ತಾ ಇರ್ತೀನಿ. ಒಂದೆರಡು ವೀಡಿಯೋನ ಇವನ್ನ ಬಿಡ್ತಾ ಇದ್ದರೆ ಬಾತ್ರೂಮ್ನಾಗ ಕುಂಡೆಗೆ ಬೇರೆ ಬಿದ್ದಿಲ್ಲ, ಅದನ್ನ ಬೇರೆ ಮಾಡ್ಕೊಂಡಿದ್ದೀನಿ. ಫೋನ ಮಾತಾಡ್ತಾ ಹಿಂಗೆ ಹೋಗಿ ಬಿದ್ದಿದ್ದಾಳೆ ಅಂತೇಳಿ ಅದನ್ನ ಎಲ್ಲನ ನಾನು ವೈರಲ್ ಮಾಡಿಬಿಡ್ತೀನಿ. ವೈರಲ್ ಮಾಡಿಬಿಟ್ರೆ ಸಖತ್ತಾಗಿರುತ್ತೆ. ಅದರಲ್ಲೆಲ್ಲ ಚೆನ್ನಾಗಿ ನನಗೆ ಫಾಲೋವರ್ಸ್ ಆಗಿಬಿಡ್ತಾರೆ. ಆಮೇಲೆ ಎಲ್ಲರೂ ಗಿರ್ಜಿಂಬೆ ವೀಡಿಯೋ ಹಾಕ್ರಿ, ಗಿರ್ಜಿಂಬೆ ವೀಡಿಯೋ ಹಾಕ್ರಿ ಅಂತೇಳಿ ಕಮೆಂಟ್ ಮಾಡ್ತಾ ಇರ್ತಾರೆ. ಆವಾಗ ಸಖತ್ತಾಗಿರುತ್ತೆ. ಆಮೇಲೆ ನಾವು ಫೇಮಸ್ ಆಗಿಬಿಡ್ತೀವಿ ಒಂದು ಸತಿ ಫೇಮಸ್ ಆಗೋವರೆಗೂ. ಆಮೇಲೆ ಏನಿಲ್ಲ, ಏನಾದರೂ ಒಂದು ಟ್ರೈ ಮಾಡ್ತಾ ಇರ್ತೀವಿ, ಏನಾದರೂ ಒಂದು ಮಾಡ್ತಾ ಇರ್ತೀವಿ. ಒಂದು ಸತಿ ಫೇಮಸ್ ಆಗಬೇಕಷ್ಟೇ. ಮಾಡಪ್ಪ, ಏನು ನೀನು ದುಡ್ಡು ಬರುತ್ತೆ ಅಂದರೆ ಯಾಕೆ ಏನು ನೀನು ನಂಬೋದು ಒಟ್ಟಿನಲ್ಲಿ ಗೊತ್ತಾಗ್ದಾಗ ಬಂದಿದ್ರೆ ಸಾಕು. ಇವತ್ತು ಗಲಾಟೆ ಮಾಡೋದು ಒಟ್ಟು ಯಾಕೆ ಸುಮ್ಮನೆ ಫೋನೂ ಇಕ್ಕ ನೀನು ಇದೇನಂತ ಇರೋದು ಅಂತ ಇನ್ನು ಬಚ್ಚಿಕೆ ನಂತ ಫೋನ್ ಇಲ್ಲ ಅಂತ ಅನ್ನು ಅಷ್ಟೇ. ಫೇಕ್ ಅಕೌಂಟು ಕ್ರಿಯೇಟ್ ಮಾಡಿ ನೀನು ಅಂತ ಯಾವುದು ಫೋಟೋ ಹಾಕಕ್ಕೆ ಹೋಗ್ಬೇಡ, ಏನಿಲ್ಲ ಬೇರೆದು ಯಾವುದಾನ ಒಂದು ಅವಳದೇ ಒಂದು ಹಾಕು ಫೋಟೋ ಅಷ್ಟೇ. ಅವಳದೇ ಹಾಕಿ ಗಿರ್ಜಿಂಬೆ ಮೆಂಟಲ್ ಅಂತ ಹಾಕು, ಮೆಂಟಲ್ ಆಗಿರುವ ಸ್ಟೋರಿ ಅಂತ ಹಾಕು. ಹಂಗೆ ಹಾಕೋದು ಮೆಂಟಲ್ ಗಿರ್ಜಿಂಬೆ. ಅಲ್ಲ ಫೋನ್ ಮಾತಾಡೋದು ನೋಡು. ಈಗ ಹಂಗೆ ಏನು ಮಾತಾಡ್ತಾಳೆ, ಇದನ್ನೇನೋ ನಾಳೆ ನೋಡ್ಬಿಡ್ಬೇಕು, ಶಾಕ್ ಆಗ್ತಾಳೆ. ಈಗ ಹಂಗೆ ಏನು ನಾನು ದೊಡ್ಡಿದ್ದು ಅಮ್ಮಂಗೆ ಮಾತಾಡ್ತಾಳೆ. ಯಾರು ತಗೋ ಹೇಳ್ಬಿಡ್ರಿ, ಅಲ್ಲಿ ತಟ್ಟಿತ್ತಾಗಲಿ ಇವಾಗೇನು ಯಾರು ತಗೋ ಹೇಳಕ್ಕೆ ಹೋಗ್ಬಿಡ್ರಿ ನೀವಿಬ್ರು ಆಂಟಿ. ನೀವು ಬಾಯಿ ಸುಮ್ಮನಿರಲ್ಲ, ಆಮೇಲೆ ಯಾರು ತಗೊಂಡು ಹೇಳ್ಬಿಡ್ತೀರಿ. ಯಾರು ತಗೊಂಡು ಹೇಳ್ಬಿಟ್ರಿ ಇಲ್ಲಿ ತಂಟಿ ಬಾಯಿ ಸುಮ್ಮನಿರೋದಿಲ್ಲ ತಾಡೋದು ತಿರ್ಗಿ. ಆಮೇಲೆ ಯಾರು ತಗೊಂಡು ಅಪ್ಪನೇ ಹೇಳ್ಬಿಡ್ರಿ. ಯಾಕೆ ಬೇಕು ಅದಕ್ಕೇ ಯಾರು ತಗ ಏನು ಹೇಳಕ್ಕೆ ಹೋಗ್ಬಿಡ್ರಿ, ಯಾರು ಮಾತಾಡಕ್ಕೆ ಹೋಗ್ಬಿಡ್ರಿ. ಏನೋ ಅವಳಿಗೆ ಗೊತ್ತಾಗ್ಬಿಟ್ರೆ ತಲೆ ಕೆರ್ಕೊಂತಾಳೆ. ಮಾಡೋದು ಯಾರು ಹಾಕಿರೋದು ಅಂತೇಳಿ ಅವಳಿಗೆ ತಲೆ ಕೆಟ್ಟೋಗ್ಬಿಡುತ್ತೆ ಕಣ. ತಲೆ ಕೆಟ್ಟೋಗ್ಬಿಡುತ್ತೆ. ಯಾರು ಮಾಡ್ಯಾರಪ್ಪ, ಯಾರು ಹಾಕಿರೋದು ಏನು ಎತ್ತ ಅಂತೇಳಿ ನೋಡಿ ಭಾಳ ತಲೆ ಕೆಡಿಸ್ಕೊಂತಾಳೆ. ಹಾಕು ವೈರಲ್ ಆಗಲಿ, ಹಾಕು, ಅದು ನೀನಂತ ಮಾತ್ರ ಗೊತ್ತಾಗಬಾರ್ದು. ಹಾಕ್ತೀನಿ ನೋಡು, ಸರಿಯಾಗಿ ಗೊತ್ತಾಗಬೇಕು. ಮತ್ತು ಊರಾಗ ಎಲ್ಲೋ ತಲೆ ಎತ್ಕೊಂಡು ಓಡಾಡಬಾರ್ದು. ನಾನು ಹೆಂಗಿದ್ದೆ ಇವಾಗ ನೋಡು, ಯಾರು ತಗೋಣ ಮಾತಾಡೋಕ್ಕೂ ಅವಳಿಗೆ ಮುಜುಗರ ಆಗಬೇಕು. ನೋಡು ನಾನು ಹೆಂಗಿದ್ದೆ ನೋಡು ಅಂತೇಳಿ ನಾಚಿಕೆ ಆಗುತ್ತೆ. ಅವಳು ಊರಾಗೆ ತಲೆ ಎತ್ಕೊಂಡು ಓಡಾಡಲ್ಲ, ತಲೆ ಎತ್ಕೊಂಡು ಓಡಾಡ್ದಂಗೆ ಮಾಡಬೇಕು. ಇಂಥವೆಲ್ಲ ಹಾಕಿಬಿಟ್ಟು ಎಲ್ಲ ಇದೆ, ಒಂದು 10-15 ವೀಡಿಯೋ ಇದಾವೆ ಅವಳೆಲ್ಲನ. ನಾವು ಸುಮ್ಮನೆ ಅಲ್ಲಿ ಕುಕ್ಕಂತಿದ್ವಾ, ತಕ್ಲಿ ಕಟ್ಟೆತಾಗೆ ಬರೋದಲ್ಲ, ಅವಾಗೆಲ್ಲ ಮಾಡ್ಕೊಂಡಿದ್ವಿ ಅವಾಗ. ಎಲ್ಲರೂ ಹಂಗೆ ಅವಾಗ ಮಾಡ್ಕೊಂಬರಿ. ಅವಳು ಅವ್ರ ಅಮ್ಮನೂ ಹಂಗೆ ಆಡೋಳು, ಅವಳು ಹಂಗೆ ಆಡೋಳು. ಒಂದಿಟ್ಟು ತಿಕ್ಲು ನಂಗೆ ಆಡೋ ಎರಡೂ ಅತ್ತೇನೆ. ನಾನು ಹಂಗೆ ಅನ್ಕೊಂತಿದ್ದೆ, ತಿಕ್ಲಿನ ಮದುವೆಗೆ ಇವನೆಂತ ತಿಕ್ಲಾಗ್ತಾನೋ ಏನೋ ಅನ್ಕೊಂತಿದ್ದಿ. ಮತ್ತೆ ಹಂಗಾದ್ರೆ ಇದು ನೋಡ್ಬೇಕು. ನೋಡಿರೋಳು ಹೊರಕ್ಕೆ ಹೊಲ್ಡಲ್ ಕಣ. ಯಾರನ್ನ ಹೇಳ್ಬೇಕು, ಹಾಕು ಪಾಪ ಹಾಕು. ಹಾಕಿದ್ ಗೊತ್ತಾಗುತ್ತೆ. ಹಾಕ್ಬಿಟ್ಟು ನಮ್ಮೂರವ್ರ ಎಲ್ಲನ ಫ್ರೆಂಡ್ ಮಾಡ್ಕೊಂತೀನಿ. ನಮ್ಮೂರವ್ರನ್ನೆಲ್ಲ ಫ್ರೆಂಡ್ ಮಾಡ್ಕೊಬಿಟ್ರೆ ಅವ್ರಿಗೆಲ್ಲ ಹೋಗ್ಬಿಡ್ತವೆ. ಅವ್ರಿಗೆಲ್ಲ ಹೋಗ್ಬಿಟ್ರೆ ಎಲ್ಲರೂ ನೋಡಿ ಅವಾಗ ಹೇಳ್ತಾರೆ. ಗಿರ್ಜಿಂಬೆ ತಿಕ್ಲತ್ತಿರೋ ವೀಡಿಯೋನ ತಿಕ್ಲತ್ತಿ ಅವಾಗ ಸುಮ್ಮನೆ ಸುಮ್ಮನೆ ಫೋನ್ ಮಾತಾಡೋಲ್ಲ. ಅದೆಲ್ಲ ವೀಡಿಯೋಗಳ ಇದೆ. ಅದಕ್ಕೆ ನಮ್ಮ ಇವನು ಅಂಥವೆಲ್ಲ ಹಾಕ್ತಾನೆ. ಇವಾಗ ಅಂಥವೆಲ್ಲ ಹಾಕಿದ್ರೆ ಜಾಸ್ತಿ ಚೆನ್ನಾಗಿ ಫೇಮಸ್ ಆಗ್ಬೋದು. ಅದಕ್ಕೆ ಅಂಥವೆಲ್ಲ ಹಾಕ್ತಾನೆ ಇವಾಗ. ಹಾಕ್ಬಿಟ್ಟು ಫೇಮಸ್ ಆಗ್ತಾನೆ. ಇವಾಗ ಗಿರ್ಜಿಂಬೆಯಿಂದನೇ ನಮ್ಮ ಕಿಟ್ಟು ಫೇಮಸ್ ಆಗ್ತಾನೆ. ನೋಡ್ರಿ ಬೇಕಂದ್ರೆ ಅವಳಿಗೆ ಈ ವಿಡಿಯೋ ನೋಡಿಬಿಟ್ರೆ ವಾರಕ್ಕೆ ಹೊರಡಲ್ಲ ಗಿರ್ಜಿಂಬೆ. ಅವಳೇನಿಲ್ಲ ನೋಡ್ರಿ, ಇದೇನ ಗೊತ್ತಾಗಬೇಕು ಅವಳಿಗೆ. ಆವಾಗ ಗೊತ್ತಾಗುತ್ತೆ. ನಾಚಿಕೆ ಆಗ್ಬಿಡುತ್ತೆ, ಮಕನೇ ಇರಲ್ಲ, ವಾರಕ್ಕೆ ಬರಲ್ಲ, ಹಂಗಾಗ್ಬಿಡ್ತಾಳೆ. ಯಾರು ಹಾಕಿರೋ ಅಂತ ತಲೆ ಕೆಟ್ಟೋಗುತ್ತೆ. ಅದಕ್ಕೇ ಎಲ್ಲ ವೈರಲ್ ಮಾಡಿ ಇಂಥವು, ಯಾಕಂದರೆ ಜನ ಇಂಥವೇ ನಾನು ಇಷ್ಟಪಟ್ಟು ನೋಡೋದು. ಇಂಥವಂದರೆ ಜನ ತುಂಬ ಏನೋ ಒಂಥರ ನೋಡ್ತಾ ಇರ್ತಾರೆ. ಈಗ ಚೆನ್ನಾಗಿ ಒಳ್ಳೆ ರೀತಿಯಿಂದ ಮಾಡೋರನ್ನ ಬೇಗ ಜನ ಇಷ್ಟಪಡೋದಿಲ್ಲ. ಹಿಂಗೆ ಏನೋ ಒಂಥರ ಕಾಮಿಡಿ ಪೀಸ್ ಥರ ತಿಕ್ಲು ಥರ ಇರೋವಂಥದ್ದು ಜಾಸ್ತಿ ಇಷ್ಟಪಡ್ತಾರೆ. ಅದಕ್ಕಾಗಿನೇ ಇವತ್ತು ಹಾಕ್ಬಿಟ್ರೆ ಚೆನ್ನಾಗಿ ಫೇಮಸ್ ಆಗಿಬಿಡ್ತಾಳೆ. ಫೇಮಸ್ ಆಗಿಬಿಡ್ತಾನೆ ನಮ್ಮ ಕಿಟ್ಟು. ಹಳೆ ವಿಡಿಯೋ ಎಲ್ಲ ಇದ್ದಾವೆ. ನಕ್ಕು ಸಾಕಾಯ್ತು. ನೋಡ್ತಾ ಇರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.